ಹಲೋ ಸ್ನೇಹಿತರೆ ವೀಕ್ಷಕರೇ, ಇವತ್ತಿನ ಈ ಬ್ಯೂಟಿಫುಲ್ ಟಿಪ್ಸ್ ನೀವು ಒಂದೊಂದು ಸರ್ತಿ ನೀವು ಮುಖದ ಮೇಲೆ ಟ್ರೈ ಮಾಡಿದ್ರೆ ನೀವೇ ಆಶ್ಚರ್ಯಚಕಿತರಾಗಿಬಿಡ್ತೀರಾ ಸ್ನೇಹಿತರೆ. ಹಾಗಾದರೆ ಇವೆರಡೇ ಎರಡಿದ್ರೆ ಸಾಕು, ನಿಮ್ಮ ಸ್ಕಿನ್ನನ್ನು ಬ್ರೈಟ್ ವೈಟ್ ಎಲ್ಲನೂ ಕೂಡ ಮಾಡ್ಕೋಬೋದು. ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ನೀವು ನೋಡಿ, ಅರ್ಧದಷ್ಟು ಟೊಮೊಟೊ ಹಣ್ಣು ಇದ್ದರೆ ಸಾಕು, ಅದ್ರ ಜೊತೆಗೆ ನೋಡಿ ಕೊಬ್ಬರಿ ಎಣ್ಣೆ, ಇವೆರಡೇ ಎರಡಿದ್ರೆ ನಿಮ್ಮ ಮುಖದ ಹೊಳಪು ಡಬಲ್ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇವಾಗ ಅರ್ಧದಷ್ಟು ಟೊಮೊಟೊ ಹಣ್ಣು ರಸ ತೊಗೋಬೇಕಾಗತ್ತೆ ನಮಗೆ. ನಮ್ಮ ಟೊಮೊಟೊ ಹಣ್ಣಿನ ರಸ ಏನಾಗುತ್ತೆ ಅಂದರೆ ಸ್ನೇಹಿತರೆ, ನಮ್ಮ ಮುಖದ ಮೇಲೆ ಒಂದು ಕ್ಲೀನ್ಸಿಂಗ್ ರೀತಿ ಕೆಲಸ ಮಾಡುತ್ತೆ, ಹಾಗೆ ನಮ್ಮ ಮುಖದ ಹೊಳಪು ಕೂಡ ಡಬಲ್ ಮಾಡುತ್ತೆ. ಇದು ನೋಡಿ, ನೀವು ಕೂಡ ಒಂದೇ ಒಂದು ಸರ್ತಿ ಟ್ರೈ ಮಾಡಿದ್ರೆ ರಿಸಲ್ಟ್ ನೋಡಿ ಮತ್ತೆ ಮತ್ತೆ ಟ್ರೈ ಮಾಡಿಬಿಡ್ತೀರಾ, ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ. ಇವಾಗ ನಾನು ಟೊಮೊಟೊ ಹಣ್ಣು ಅರ್ಧದಷ್ಟು ತೊಗೊಂಡಿದ್ದೀನಿ. ಹಾಗೆ ನಾನು ಇವಾಗ ಒಂದು ತುರಿಯೋದು ತೊಗೊಂಡು ಟೊಮೊಟೊ ಹಣ್ಣಿನ ರಸ ಮಾತ್ರ ನಾವು ತೊಗೋಬೇಕಾಗತ್ತೆ. ನೀವು ಹಿಂಡ್ಕೊಂಡು ಕೂಡ ತೊಗೋಬೇಕಂತ ಅಂತೀರಾ, ಹಿಂಡಬಾರ್ದು ಸ್ನೇಹಿತರೆ, ಈ ಥರ ತುರ್ಕೊಂಡು ತೊಗೊಳ್ಳಿ. ಯಾಕಂದರೆ ಒಳಗಡೆ ಇರುವಂಥ ಸಪ್ಪೆ ಎಲ್ಲ ಕೂಡ ನಮಗೆ ಅದ್ರ ಜೊತೆಗೆ ರಸ ಬಿಡಬೇಕು, ಅಷ್ಟು ನಮಗೆ ಪವರ್ಫುಲ್ಲಾಗಿ ಇದು ರೆಡಿ ಆಗುತ್ತೆ. ಹಾಗಾಗಿ ಈ ಥರನೇ ರಸ ನೀವು ಕೂಡ ಖಂಡಿತವಾಗಿ ತೊಗೊಂಡ್ಬಿಡಿ. ಇವಾಗ ನೋಡ್ತಾ ಇರ್ಬೋದು, ನನ್ನ ರಸ ಕಾಣಿಸ್ತಾ ಇರ್ಬೋದು. ನಮಗೆ ಎಷ್ಟು ರಸ ಬೇಕಾಗುತ್ತೆ ಅಂದರೆ ಒಂದು ಆಲ್ಮೋಸ್ಟ್ ಒಂದು 3 ಚಮಚದಷ್ಟು ರಸ ಬೇಕಾಗುತ್ತೆ. ನಮ್ಮ ಮುಖಕ್ಕೆ ಅಪ್ಲೈ ಮಾಡಬೇಕಂದ್ರೆ ನಾವು ಒಂದು 3ರಿಂದ 4 ಚಮಚದಷ್ಟು ರಸ ಬೇಕಾಗುತ್ತೆ. ಇವಾಗ ನೋಡಿ ಕಾಣಿಸ್ತಾ ಇರ್ಬೋದು, ರಸ ಹಿಂಡ್ಕೊಂಡಿದ್ದೀನಿ ನಾನು ಚೆನ್ನಾಗಿ ತುರ್ಕೊಂಡು. ಇಷ್ಟು ರಸ ನಮಗೆ ಸಾಕಾಗುತ್ತೆ. ಇವಾಗ ಸ್ನೇಹಿತರೆ, ಈ ರಸ ಪವರ್ಫುಲ್ಲಾಗಿ ರಸ ರೆಡಿ ಆಯ್ತಲ್ವಾ. ಈ ರಸದಲ್ಲಿ ಮತ್ತೊಂದು ನಿಮ್ಗೆ ಹೇಳಿರುವಂಥದ್ದು ಏನಪ್ಪ ಅಂದರೆ, ನಮ್ಮ ಚಳಿಗಾಲ ಸಮಯದಲ್ಲಿ ಡ್ರೈನೆಸ್ ಇರುತ್ತೆ ನಮ್ಮ ಸ್ಕಿನ್ನು, ಅದರ ಜೊತೆಗೆ ನಮ್ಮ ಮುಖ ಜಾಸ್ತಿನೇ ಡ್ರೈ ಆಗ್ತಾಯಿದ್ರೆ ಒಡೆಯುವಂಥ ಸಮಸ್ಯೆ ಬರ್ತಾ ಹೋಗುತ್ತೆ. ಹಾಗೆ ಒಡೆಯುವಂಥ ಸಮಸ್ಯೆ ಜೊತೆಗೆ ಮುಖದ ಸೈಡಲ್ಲಿ ಕಪ್ಪಾಗ್ತಾ ಹೋಗುತ್ತೆ ಸ್ನೇಹಿತರೆ. ಅದೇ ರೀತಿ ಆಗಬಾರ್ದಂದ್ರೆ ಇದು ಈ ಥರ ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ಮುಖದ ಮೇಲಿರುವಂಥ ಎಲ್ಲ ಕೂಡ ಕಪ್ಪು ಕಪ್ಪು ಕಲೆಗಳು ಕೂಡ ರಿಮೂವ್ ಆಗುತ್ತೆ. ಇವಾಗ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ಒಂದು 4ರಿಂದ 6 ಹನಿ ಅಷ್ಟು ಹಾಕಬೇಕು. ಹಾಕಿ ಮಿಕ್ಸ್ ಮಾಡಿದಾದಮೇಲೆ ನಾನು ಮತ್ತೊಂದು ಏನಪ್ಪ ಇದಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಬ್ರೂ ಕಾಫಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಬ್ರೂ ಕಾಫಿ ಬ್ರೈಟ್ನೆಸ್ ಜಾಸ್ತಿ ಮಾಡುತ್ತೆ ನಮ್ಮ ಸ್ಕಿನ್ ಮೇಲೆ, ಹಾಗೆ ನಮ್ಮ ಸ್ಕಿನ್ ಮೇಲೆ ಇರುವಂಥ ಡಲ್ನೆಸ್ ಎಲ್ಲ ಕೂಡ ರಿಮೂವ್ ಮಾಡುತ್ತೆ. ನಮ್ಮ ಸ್ಕಿನ್ ಮೇಲೆ ಒಂಥರ ಮೇಕಪ್ ಥರ ಗ್ಲೋ ಕೊಡುತ್ತೆ ಸ್ನೇಹಿತರೆ, ಅಷ್ಟು ವರ್ಕ್ ಮಾಡುತ್ತೆ ಸ್ಕಿನ್ ಮೇಲೆ. ಹಾಗಾಗಿ ನಾನು ಇದಕ್ಕೆ ಒಂದು ಪುಡಿಯಷ್ಟು ಬ್ರೂ ಕಾಫಿ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ಸೇರಿಸ್ಕೊಂಡ್ಬಿಡಿ ಬ್ರೂ ಕಾಫಿ ಎಷ್ಟು ಶೈನಿಂಗ್ ಆಗಿರುತ್ತಲ್ವ, ಅಷ್ಟೇ ಶೈನಿಂಗ್ ಆಗಿ ನಮ್ಮ ಮುಖ ಹೊಳಪಾಗ್ತಾ ಹೋಗುತ್ತೆ ಸ್ನೇಹಿತರೆ. ಇವಿಷ್ಟಿದ್ರೆ ಸಾಕು ಸ್ನೇಹಿತರೆ. ಯಾವುದೇ ನಾವು ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಇದನ್ನು ರೆಡಿ ಮಾಡಿ ಯೂಸ್ ಮಾಡಿ ಹೋದರೆ ಸಾಕು, ಯಾರಾದರೂ ಕೂಡ ಕೇಳ್ತಾರೆ, ಏನು ಹಚ್ಕೊಂಡು ಬಂದಿದೆ ಇಷ್ಟು ಹೊಳಪಾಗಿರುವಂಥ ಸ್ಕಿನ್ನಿಗೆ, ಏನು ನೀವು ಯೂಸ್ ಮಾಡ್ತಾಯಿದೆ ಅಂತ ಅವರು ಕೂಡ ಕೇಳ್ತಾರೆ ಸ್ನೇಹಿತರೆ. ಇವಾಗ ಇದು ರೆಡಿ ಆಯಿತು. ರೆಡಿ ಆದಮೇಲೆ ನೋಡಿ ಸ್ನೇಹಿತರೆ, ಚಳಿಗಾಲ ಬಂದರೆ ನನ್ನ ಮುಖ ಈ ಥರ ಸಮಸ್ಯೆ ಕೊಡುತ್ತೆ. ಯಾಕಂದರೆ ನೋಡ್ತಾ ಇರ್ಬೋದು, ತುಟಿ ಭಾಗದಲ್ಲಿ ಈ ಥರ ಕಪ್ಪಾಗ್ತಾ ಹೋಗುತ್ತೆ. ಆ ಥರ ಕಪ್ಪಾದರೆ ನಮಗೆ ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ. ಎಲ್ಲರ ಸ್ಕಿನ್ ಒಂದೇ ಥರ ಇರಲ್ಲ ಸ್ನೇಹಿತರೆ, ಎಲ್ಲರ ಸ್ಕಿನ್ ಬೇರೆ ಬೇರೆ ಥರ ಇರುತ್ತೆ. ಆ ಥರ ಇದ್ದರೂ ಕೂಡ ನೀವು ಇದನ್ನು ಟ್ರೈ ಮಾಡಿದ್ರೆ ಸಾಕು, ನಿಮ್ಮ ಸ್ಕಿನ್ ರಿಸಲ್ಟ್ ನೋಡಿ ನೀವೇ ಮತ್ತೆ ಮತ್ತೆ ಟ್ರೈ ಮಾಡ್ತಾ ಹೋಗ್ತೀರಾ. ಇವಾಗ ಇದು ಫೇಸ್ ಪ್ಯಾಕ್ ರೆಡಿ ಮಾಡಿದ್ದೀನಲ್ವ, ಇದನ್ನು ನನ್ನ ಸ್ಕಿನ್ ಮೇಲೆ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಎಲ್ಲ ಕೂಡ ಅಬ್ಸರ್ವ್ ಮಾಡ್ಕೋಬೇಕು, ಅಲ್ಲಿವರೆಗೂ ನಾವು ಇದನ್ನು ಸ್ಕಿನ್ ಮೇಲೆ ಹಚ್ಕೊಂಡು ಮಸಾಜ್ ಮಾಡಬೇಕಾಗತ್ತೆ. ನಿಮಗೆ ತೋರಿಸ್ತೀನಿ, ನೋಡಿಬಿಡಿ ನೀವು ಕೂಡ. ಪಾರ್ಲರಲ್ಲಿ ಹೋಗಿ ಯಾವುದೆಲ್ಲ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡಿ ನಮ್ಮ ಸ್ಕಿನ್ ಮೇಲೆ ಫೇಶಿಯಲ್ ಮಾಡ್ತಾರೆ, ಕ್ಲೀನ್ಸಿಂಗ್ ಮಾಡ್ತಾರೆ. ಆ ರೀತಿ ಎಲ್ಲ ಕೂಡ ಮಾಡಿದ ಮೇಲೆ ಒಂದೇ ಒಂದು ನಮಗೆ ಏನು ಹೇಳ್ತಾರೆ ಅಂದರೆ ಸ್ನೇಹಿತರೆ, ನೀವು ಬಿಸಿಲಿಗೆ ಹೋಗುವಾಗ ಸ್ವಲ್ಪ ನೋಡಿಕೊಂಡು ಹೋಗಿ. ಬಿಸಿಲಿಗೆ ಹೋದರೆ ನಿಮ್ಮ ಪಾರ್ಲರಲ್ಲಿ ಫೇಶಿಯಲ್ ಮಾಡಿರೋಂಥದ್ದೆಲ್ಲ ಕೂಡ ನಮಗೆ ಸೂಟ್ ಆಗೋಲ್ಲ ಸ್ನೇಹಿತರೆ. ಯಾಕಂದರೆ ಒಬ್ಬರೊಬ್ಬರು ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಅದು ಯಾಕಂದರೆ ಬಿಸಿಲಿಗೆ ಹೋಗಿ ಬಂದರೆ ತುಂಬಾ ಕೆಂಪಾಗುತ್ತೆ ಸ್ಕಿನ್ನು, ಆ ಥರ ಕೂಡ ಸಮಸ್ಯೆ ಇರುತ್ತೆ. ಅದಕ್ಕೋಸ್ಕರನೇ ಸ್ನೇಹಿತರೆ, ನಾವು ಯಾವುದೇ ಪಾರ್ಲರ್ ಫಂಕ್ಷನ್ಗೆ ಹೋಗ್ಬೇಕಂದ್ರೂ ಹೋಗುವಂಥ ಪಾರ್ಲರ್ ಅವಶ್ಯಕತೆಯೇ ಬೀಳಲ್ಲ. ಇದನ್ನು ನಾವು ರೆಡಿ ಮಾಡಿ ಮನೆಯಲ್ಲೇ ಯೂಸ್ ಮಾಡಿ, ಅಮ್ಮಂದಿರಾಗಲಿ ಆಂಟಿಂದಿರಾಗಲಿ ಫಂಕ್ಷನ್ಗೆ ಹೋಗಬೇಕು, ಇದೇನಪ್ಪ ಫಂಕ್ಷನ್ಗೆ ಹೋಗ್ಬೇಕು ಅಂದಾಗ ನಾವು ಏನೂ ಕೂಡ ಮುಖ ಮೇಕಪ್ಪೇ ಮಾಡಿಲ್ಲ ಅಂತಾರಲ್ವ, ಆವಾಗ ಅವರಿಗೂ ಕೂಡ ಈ ಸೊಲ್ಯೂಷನ್ ಕೊಟ್ಬಿಡಿ. ತುಂಬಾ ಯೂಸ್ ಆಗುತ್ತೆ, ಸ್ಕಿನ್ ಕೂಡ ಗ್ಲೋನೆಸ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಇವಾಗ ನೋಡಿ, ನನ್ನ ಮುಖ ಪೂರ್ತಿಯಾಗಿ ಹಚ್ಕೊಂಡಿದ್ದೀನಿ. ಹಚ್ಕೊಂಡ್ರೂ ಕೂಡ ಇನ್ನೂ ಪೂರ್ತಿಯಾಗಿ ಅಬ್ಸರ್ವ್ ಮಾಡ್ಕೋಬೇಕು, ಅಲ್ಲಿವರೆಗೂ ನಾನು ಇದನ್ನು ಪೂರ್ತಿಯಾಗಿ ಮಸಾಜ್ ಮಾಡ್ತಾ ಇದ್ದೀನಿ. ಇದು ಎಷ್ಟು ಅಬ್ಸರ್ವ್ ಮಾಡುತ್ತೆ ಅಷ್ಟು ನಮ್ಮ ಮುಖ ಏನಾಗುತ್ತೆ ಅಂದರೆ ಎಲ್ಲ ಕೂಡ ಡಲ್ನೆಸ್ ಎಲ್ಲ ಕೂಡ ರಿಮೂವ್ ಆಗುತ್ತೆ. ಮುಖದ ಮೇಲಿರುವಂಥ ಪಿಗ್ಮಿಟೇಷನ್, ಈ ಥರ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಫಸ್ಟ್ ರಿಸಲ್ಟಲ್ಲಿ ನಿಮಗೆ ಎಷ್ಟು ಚೆನ್ನಾಗಿ
ಗ್ಲೋ ಬರುತ್ತೆ ಅಂತ ನೀವು ಕೂಡ ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ಯಾಕಂದರೆ ಒಂದೇ ಅರ್ಧದಷ್ಟು ವಿಡಿಯೋ ನೋಡ್ಕೊಂಡು ಹೋದರೆ ನಿಮಗೂ ಕೂಡ ಗೊತ್ತಾಗಲ್ಲ ಸ್ನೇಹಿತರೆ, ನೀವು ಕೂಡ ಯೂಸ್ ಮಾಡಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಲಾಸ್ಟ್ವರೆಗೂ ನೋಡ್ಕೊಳ್ಳಿ, ಯೂಸ್ ಮಾಡೋದು ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ. ನೋಡಿ ಇವಾಗ ಪೂರ್ತಿಯಾಗಿ ನಾನಿದು ಸ್ಕಿನ್ ಮೇಲೆ ಯಾವ ರೀತಿಯಾಗಿ ಅಪ್ಲೈ ಮಾಡಿದ್ದೀನಿ. ಕಣ್ಣಿನ ಭಾಗದಲ್ಲಿ ಕೂಡ ಜಾಸ್ತಿ ಡಾರ್ಕ್ ಸ್ಪಾಟ್ಸ್ ಇದೆ ಅಂದರೂ ಕೂಡ ಅಲ್ಲಿ ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು. ಪೂರ್ತಿಯಾಗಿ ನಾವು ಯೂಸ್ ಮಾಡುವಾಗ ಕೈಯಲ್ಲಿ ಮಸಾಜ್ ಮಾಡಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀವಿ ಅಷ್ಟು ಡೈರೆಕ್ಷನಲ್ಲಿ ಮಸಾಜ್ ಮಾಡ್ತಾ ಹೋದರೆ ನಮ್ಮ ಸ್ಕಿನ್ ಕೂಡ ಟೈಟ್ ಆಗುತ್ತೆ ಸ್ನೇಹಿತರೆ. ನೋಡಿ ಈ ಥರ ನಮ್ಮ ಮುಖ ಸೈಡಿಗೆ ಕಪ್ಪಾಗುತ್ತೆ. ಚಳಿಗಾಲ ಸಮಯ ಬಂದರೆ ಮಾತ್ರ ಈ ಥರ ಆಗುತ್ತೆ. ಈ ಥರ ಆದಾಗ ನಾವು ಇದನ್ನು ಫಾಲೋ ಮಾಡ್ಬೋದು. ನೋಡಿ ಕಾಫಿ ಪುಡಿ ಅದರಲ್ಲಿ ಹಾಕಿದ್ದೀವಿ, ಮತ್ತು ಇದರಲ್ಲಿ ಹಾಕಿರುವಂಥದ್ದು ಟೊಮೊಟೊ ರಸ ನಮ್ಮ ಮುಖದ ಮೇಲೆ ಕ್ಲೀನ್ಸಿಂಗ್ ಮಾಡುತ್ತೆ ಸ್ನೇಹಿತರೆ. ನೀವು ಟೊಮೊಟೊ ರಸ ಕೂಡ ಬಳಸ್ಬೋದು, ಬೇಕಾದರೆ ಲಿಂಬೆಹಣ್ಣಿನ ರಸ ಕೂಡ ಬಳಸ್ಬೋದು. ಎರಡರಲ್ಲಿ ಒಂದು ಯಾವುದಾದ್ರೂ ಕೂಡ ಯೂಸ್ ಮಾಡಿ ನೋಡಿ, ಎರಡಕ್ಕೂ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಇವಾಗ ನೋಡಿ ಪೂರ್ತಿಯಾಗಿ ಪ್ಯಾಕ್ ಎಲ್ಲ ಕೂಡ ಖಾಲಿಯವರೆಗೂ ನಾನು ಇದು ಪೂರ್ತಿಯಾಗಿ ಮಸಾಜ್ ಇದೇ ಥರ ಮಾಡ್ತಾಯಿದ್ದೀನಿ. ಅದು ಎಲ್ಲ ಕೂಡ ಅಬ್ಸರ್ವ್ ಮಾಡ್ಕೊಂಡು ತೊಗೊಳ್ತು ಸ್ನೇಹಿತರೆ ಎಲ್ಲ ಕೂಡ. ಈಗ ಇಷ್ಟು ಆದಮೇಲೆ ನಾನು ಒಂದು 5 ನಿಮಿಷ ಮಸಾಜ್ ಮಾಡಿದ್ದೀನಿ. ಇವಾಗ ನಾನು ಮುಖ ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿ ಸ್ನೇಹಿತರೆ, ಮುಖ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು ಕಪ್ಪು ಕಲೆ ಆಗಿರುವಂಥ ಮುಖ ಕೂಡ ಸ್ವಲ್ಪ ಎಲ್ಲ ಕೂಡ ರಿಮೂವ್ ಆಯಿತು ನೋಡಿ ಸ್ನೇಹಿತರೆ. ನನಗೆ ಫಸ್ಟ್ ರಿಸಲ್ಟ್ನಲ್ಲಿ ಕೂಡ ಎಷ್ಟು ಚೆನ್ನಾಗಿ ಸಿಕ್ಕಿರುವಂಥದ್ದು. ನೀವು ಇನ್ನೊಂದು 2 ಸರ್ತಿ ಟ್ರೈ ಮಾಡಿದ್ರೆ ಸಾಕು, ಪೂರ್ತಿಯಾಗಿ ಕಪ್ಪಾಗಿರುವಂಥದ್ದೆಲ್ಲ ಕೂಡ ರಿಮೂವ್ ಆಗುತ್ತೆ. ಹಾಗಾದರೆ ಟ್ರೈ ಮಾಡ್ಬೋದು. ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಬೋದು. ನನಗೆ ಮಾತ್ರ ಯೂಸ್ ಆಗಿರುವಂಥದ್ದು ನಿಮಗೂ ಕೂಡ ತೋರಿಸಿದ್ದೀನಿ, ಲೈವ್ ರಿಸಲ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇವಾಗಿರುವಂಥ ಎಷ್ಟು ವ್ಯತ್ಯಾಸ ಅಲ್ವಾ. ಹಾಗಾದರೆ ಟ್ರೈ ಮಾಡ್ಬೋದಕ್ಕೂ ಯೂಸ್ಫುಲ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಶೇರ್ ನಾನು ಕೇಳ್ತಾ ಇದ್ದೀನಿ ಸ್ನೇಹಿತರೆ. ಇದೇ ರೀತಿ ಹೊಸ ವಿಡಿಯೋಸ್ ತೊಗೊಂಡು ಬರ್ತಾ ಹೋಗ್ತೀನಿ ಅಂತ ಕೇಳ್ಕೊಂಡು ಇವತ್ತಿನ ವಿಡಿಯೋಲಿಗೆ ಮುಗಿಸ್ತೀನಿ. ಧನ್ಯವಾದ ಎಲ್ರಿಗೂ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್.